ಗುನುಗುನು ಈ ಪದದಲ್ಲಿರುವ ವ್ಯಾಕರಣಾಂಶ ದ್ವಿರುಕ್ತಿ, ಜೋಡಿಪದ, ಅನುಕರಣಾವ್ಯಯ, ನುಡಿಗಟ್ಟು. ಇದಕ್ಕೆ ಸರಿಯಾದ ಉತ್ತರ ಅನುಕರಣಾವ್ಯಯ. ಇದಕ್ಕೆ ಸಂಬಂಧಿಸಿದ ಒಂದು ಪ್ಯಾರಾಗ್ರಾಫ್ ಇರುತ್ತೆ, ಅದನ್ನು ಓದಿ ಇದಕ್ಕೆ ನಾವು ಉತ್ತರವನ್ನು ಬರೆಯಲಾಗಿದೆ ಅಂದರೆ ಕೊಡಲಾಗಿದೆ. ಸೂಚನೆ: ಕೆಳಗಿನ ಪದ್ಯ ಭಾಗವನ್ನು ಓದಿಕೊಂಡು 9ರಿಂದ 15ವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ರಾವಣನನ್ನು ಕೊಂದು ಸೀತೆಯ ತಂದು ನಗು ನಗುತ್ತ ತಾಯಿಗೆರಗಿದ ರಾಮಚಂದ್ರ ಕೋದಂಡದಂತೆ ಬಾಗಿದನು. ಕೈ ಮುಗಿದಾಗ ಉಂಗುರದ ಮಾಣಿಕ್ಯ ಕಿರಣ ಮೂಡಿ ಮುಳಗಿತು ಲೋಕಮಾತೆ ಸೀತಾಮಣಿಯ ಮಾಂಗಲ್ಯ ಮಾಲೆಯೊಳಗೆ. ಕೌಶಲ್ಯ ಹರಸಿದಳು ತನ್ನ ಕರುಳಿನ ಮುಗುಳ ನೀರಿನೊಳೆಯ ಕಣ್ಣಿನೊಳಗೆ. ಕಾಡ ಮರೆಯಿರಿ ಇನ್ನು ರಾಜ್ಯವಾಳಿರಿ ನನ್ನ ಮುದಿಗಣ್ಣ ತುಂಬಿ ಬನ್ನಿ. ಭೂಲೋಕದಡೆಯ ಶ್ರೀರಾಮಚಂದ್ರನ ವರೆಸಿ ಕಾಡಿನಲ್ಲಿ ಕೂಡಿ ತಿರುಗಿ ಭೂಲೋಕದೊಳಗೆಲ್ಲ ದುಃಖಗಳನ್ನು ಅನುಭವಿಸಿ ಎರಡಲ್ಲ ಎಂದು ಎನಿಸಿ ರಣಭೂಮಿಯಲ್ಲಿ ರಕ್ತ ನದಿಯೊಳಗೆ ನಡೆತಂದು ರುದ್ರನಿಗೆ ಹಬ್ಬ ಉಣಿಸಿ ಪತಿಭಕ್ತಿಯಿಂದಿಗ್ನಿ ಕುಂಡದಲ್ಲಿ ನೆರೆಮಿಂದು ಬಂದವಳ ಸೊಸೆ ಹರಸಿ ಕೌಶಲ್ಯ ಕಣ್ತುಂಬ ನೋಡಿದಳು. ಬಿಸಿ ಉಸಿರು ಬೀಸಿತ್ತು ಜಾನಕಿಯ ಮುಖದ ಮೇಲೆ. ಅದು ಗಂಗಾ ನದಿಯ ನೀರ ಮುತ್ತುಗಳೆಲ್ಲ ಕೆನ್ನೆಯ ಸೊಂಕಿದಂತಾದುದಾಗ ತವರೂರು ತಾಯಿ ತಂದೆ ತಾಯೆಡೆಗೆ ತನಗಿಲ್ಲ. ದೊರೆ ಮಗಳು ದೊರೆಯ ಮಡದಿ ಅತ್ತೆ ಮಾವಂದಿರನ್ನು ಸುತ್ತು ಸೇವಿಸಲಿಲ್ಲ. ತುದಿಗಾಲ ನುತ್ತಲಿಲ್ಲ. ಕೈ ಹಿಡಿದ ಗಂಡನಿಗೆ ವನವಾಸ ಭೋಗ ತಾನುಟ್ಟುವುದು ನಾರಸೀರಿ. ಈ ಪದ್ಯದಲ್ಲಿ ಬಂದಿರುವ ಭೂಲೋಕದೊಡೆಯ ರಾವಣ, ಶ್ರೀರಾಮ, ರುದ್ರ, ಲಕ್ಷಣ. ಇದಕ್ಕೆ ಸರಿಯಾದ ಉತ್ತರ ಶ್ರೀರಾಮ. ಉಂಗುರದ ಮಾಣಿಕ್ಯ ಕಿರಣ ಮೂಡಿ ಇಲ್ಲಿ ಮುಳುಗಿತು. ಸೀತಾಮಾನೆಯ ಮಾಂಗಲ್ಯ ಮಾಲೆಯಲ್ಲಿ, ಗಂಗಾ ನದಿಯ ನೀರ ಮುತ್ತುಗಳಲ್ಲಿ, ಅಗ್ನಿಕುಂಡದಲ್ಲಿ, ರಕ್ತ ನದಿಯೊಳಗೆ. ಇದಕ್ಕೆ ಸರಿಯಾದ ಉತ್ತರ ಸೀತಾಮಣಿಯ ಮಾಂಗಲ್ಯ ಮಾಲೆಯಲ್ಲಿ. ಕೌಸಲ್ಯ ಬಿಸಿ ಉಸಿರು ಜಾರಿ ಇಲ್ಲಿ ಬಿತ್ತು. ಶ್ರೀರಾಮಚಂದ್ರನ ಮೇಲೆ, ಸೀತಾಮಣಿಯ ಮಾಂಗಲ್ಯ ಮಾಲೆಯ ಮೇಲೆ, ಜಾನಕಿಯ ಮುಖದ ಮೇಲೆ, ನಾರ ಸೀರೆಯ ಮೇಲೆ. ಇದಕ್ಕೆ ಸರಿಯಾದ ಉತ್ತರ ಜಾನಕಿಯ ಮುಖದ ಮೇಲೆ. ಅಗ್ನಿಕುಂಡದಲ್ಲಿ ನೆರೆಮಿಂದು ಬಂದವಳು ಇವಳು. ಕೌಶಲ್ಯೆ, ಕೈಕೇಯಿ, ಸುಮಿತ್ರೆ, ಸೀತೆ. ಇದಕ್ಕೆ ಸರಿಯಾದ ಉತ್ತರ ಸೀತೆ. ಕೌಶಲ್ಯೆಯು ಶ್ರೀರಾಮಚಂದ್ರ ಮತ್ತು ಸೀತೆಗೆ ಹೀಗೆಂದು ಹರಸಿದಳು. ಕಾಡ ನೆನಪಿಸಿ ರಾಜ್ಯ ಮರೆಯಿರಿ ಇನ್ನು ಭೂಲೋಕದೊಳಗಿನ ದುಃಖಗಳನ್ನು ಭವಿಸಿ ರಣಭೂಮಿಯಲ್ಲಿ ರಕ್ತವನ್ನು ಹರಿಸಿ ಕಾಡ ಮರೆಯಿರಿ ಇನ್ನು ರಾಜ್ಯವಾಳಿರಿ ನನ್ನ ಮುದಿಗಣ್ಣ ತುಂಬಿ. ಇದಕ್ಕೆ ಸರಿಯಾದ ಉತ್ತರ ಕಾಡ ಮರೆಯಿರಿ ಇನ್ನು ರಾಜ್ಯವಾಳಿರಿ ನನ್ನ ಮುದಿಗಣ್ಣ ತುಂಬಿ. ಲವಕುಶರು ಈ ಪದದಲ್ಲಿ ಆಗಿರುವ ಸಮಾಸ ದ್ವಿಗು ಸಮಾಸ, ದ್ವಂದ್ವ ಸಮಾಸ, ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ. ಇದಕ್ಕೆ ಸರಿಯಾದ ಉತ್ತರ ದ್ವಂದ್ವ ಸಮಾಸ. ನಗು ನಗುತ್ತಾ ಈ ಪದದಲ್ಲಿರುವ ವ್ಯಾಕರಣಾಂಶ ದ್ವಿರುಕ್ತಿ, ಅನುಕರಣಾವ್ಯಯ, ನುಡಿಗಟ್ಟು, ಜೋಡಿಪದ. ಇದಕ್ಕೆ ಸರಿಯಾದ ಉತ್ತರ ದ್ವಿರುಕ್ತಿ. ಈ ಕೆಳಗಿನವುಗಳಲ್ಲಿ ಬರವಣಿಗೆಗೆ ಸಂಬಂಧಿಸಿದ ಕೌಶಲ್ಯ ಇದಾಗಿದೆ. ಉತ್ತಮ ಶೈಲಿಯಲ್ಲಿ ಬರೆಯುವ ಕೌಶಲ್ಯ, ಮೌನವಾಗಿ ಓದಿ ವಿಷಯ ಗ್ರಹಿಸುವ ಸಾಮರ್ಥ್ಯ, ಕಿವಿಗೊಟ್ಟು ಧ್ವನಿಯನ್ನು ಗಮನಿಸಿ ಗ್ರಹಿಸುವುದು, ಕವನ ಮತ್ತು ಭಾವಗೀತೆಗಳನ್ನು ರಾಗವಾಗಿ ಹಾಡುವ ಸಾಮರ್ಥ್ಯ. ಇದಕ್ಕೆ ಸರಿಯಾದ ಉತ್ತರ ಉತ್ತಮ ಶೈಲಿಯಲ್ಲಿ ಬರೆಯುವ ಕೌಶಲ್ಯ. 17ನೇ ಪ್ರಶ್ನೆ: ಕಥೆಯ ಸ್ವರೂಪಕ್ಕೆ ಹೊಂದುವ ವಿಷಯ, ಪಾತ್ರಗಳು, ಸಂಭಾಷಣೆ, ಸಂದರ್ಭಗಳನ್ನು ಉತ್ತಮ ಧ್ವನಿಯ ಮೂಲಕ ಸಂವಹನ ಮಾಡುವ ಪದ್ಧತಿ ಉಪನ್ಯಾಸ ಪದ್ಧತಿ, ಪ್ರಶ್ನೋತ್ತರ ಪದ್ಧತಿ, ಚರ್ಚಾ ಪದ್ಧತಿ, ಕಥನ ಪದ್ಧತಿ. ಇದಕ್ಕೆ ಸರಿಯಾದ ಉತ್ತರ ಕಥನ ಪದ್ಧತಿ. ಈ ಕೆಳಗಿನ ಭಾಷಾ ಬೋಧನಾ ಪದ್ಧತಿಗಳಲ್ಲಿ ಸಾಂಪ್ರದಾಯಿಕ ಪದ್ಧತಿಗೆ ಸೇರಿಲ್ಲದಿರುವುದು ಪಠ್ಯಪುಸ್ತಕ ಪದ್ಧತಿ, ಉಪನ್ಯಾಸ ಪದ್ಧತಿ, ಪ್ರಶ್ನೋತ್ತರ ಪದ್ಧತಿ, ನಾಟಕಾಭಿನಯ ಪದ್ಧತಿ. ಇದಕ್ಕೆ ಸರಿಯಾದ ಉತ್ತರ ನಾಟಕಾಭಿನಯ ಪದ್ಧತಿ. ಬೋಧನಾ ಕ್ರಿಯೆ ಪರಿಣಾಮಕಾರಿಯಾಗಲು ಪ್ರತ್ಯಕ್ಷ ಹಾಗೂ ಸಜೀವ ವಸ್ತುಗಳನ್ನು, ಕೆಲವೊಮ್ಮೆ ಮಾದರಿಗಳನ್ನು ಉಪಯೋಗಿಸಿ ಕಲಿಸುವ ಪದ್ಧತಿ ಪಠ್ಯಪುಸ್ತಕ ಪದ್ಧತಿ, ಸಂಪೂರ್ಣ ಪದ್ಧತಿ, ಪ್ರಶ್ನೋತ್ತರ ಪದ್ಧತಿ, ನಿದರ್ಶನ ಪದ್ಧತಿ. ಇದಕ್ಕೆ ಸರಿಯಾದ ಉತ್ತರ ನಿದರ್ಶನ ಪದ್ಧತಿ. ಈ ಕೆಳಗಿನ ಹೇಳಿಕೆಗಳಲ್ಲಿ ಇದು ಉತ್ತಮ ಮಾತುಗಾರಿಕೆ ಲಕ್ಷಣಕ್ಕೆ ಸೇರಿದೆ. ನೇರವಾಗಿ ಮಾತನಾಡದೆ ಸುತ್ತಿ ಬಳಸಿ ಮಾತನಾಡುವುದು, ವಿಷಯದ ಪೂರ್ಣ ತಿಳುವಳಿಕೆ ಇಲ್ಲದೆ ಮಾತನಾಡುವುದು, ಹಿಮ್ಮರಳುವಿಕೆ ಹಾಗೂ ಪುನರಾವರ್ತನೆ ಮಾಡುತ್ತಾ ಮಾತನಾಡುವುದು, ಸಂದರ್ಭಕ್ಕೆ ಅನುಗುಣವಾಗಿ ಹಿತಮಿತವಾಗಿ ಮಾತನಾಡುವುದು. ಇದಕ್ಕೆ ಸರಿಯಾದ ಉತ್ತರ ಸಂದರ್ಭಕ್ಕೆ ಅನುಗುಣವಾಗಿ ಹಿತಮಿತವಾಗಿ ಮಾತನಾಡುವುದು ಉತ್ತಮ ಮಾತುಗಾರಿಕೆ ಲಕ್ಷಣಕ್ಕೆ ಸೇರಿದೆ. ವ್ಯಾಕರಣದಿಂದ ಪದ, ಪದದಿಂದ ಅರ್ಥ, ಅರ್ಥದಿಂದ ತತ್ವ, ತತ್ವದಿಂದ ಮೋಕ್ಷ ಲಭಿಸುತ್ತದೆ. ಈ ಪ್ರಸಿದ್ಧ ಹೇಳಿಕೆ ನೀಡಿದವರು ಕೇಶಿರಾಜ. ದಂಡಿ, 2ನೇ ನಾಗವರ್ಮ ಭಟ್ಟಾಕಳಂಕ. ಇದಕ್ಕೆ ಸರಿಯಾದ ಉತ್ತರ ಕೇಶಿರಾಜ. ಒಂದು ಕಾರ್ಯಕ್ಷೇತ್ರದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ತಕ್ಷಣ ಉತ್ತಮ ವಿಧಾನದಿಂದ ಪರಿಹಾರಕ್ಕಾಗಿ ಕೈಗೊಳ್ಳುವ ಪ್ರಕ್ರಿಯೆ ಕ್ರಿಯಾ ಸಂಶೋಧನೆ, ಮೌಲ್ಯಮಾಪನ, ಪರಿಹಾರ ಬೋಧನೆ. ಇದಕ್ಕೆ ಸರಿಯಾದ ಉತ್ತರ ಕ್ರಿಯಾ ಸಂಶೋಧನೆ.
ಒಂದು ನಿರ್ದಿಷ್ಟ ಪಠ್ಯಾಂಶಗಳನ್ನು ವಿದ್ಯಾರ್ಥಿಗಳು ತಾವೇ ಕಲಿಯಲು ವ್ಯವಸ್ಥೆಗೊಳಿಸಿರುವ ಕಲಿಕಾ ಸಾಮಗ್ರಿಗಳ ಮೂಲಕ ಕಲಿಯುವ ವಿಧಾನ ಸ್ವಯಂ ಬೋಧಿನಿ ವಿಧಾನ, ರೂಪಕ ವಿಧಾನ, ನಾಟಕ ವಿಧಾನ, ಸಾಂಪ್ರದಾಯಿಕ ಪದ್ಧತಿ. ಇದಕ್ಕೆ ಸರಿಯಾದ ಉತ್ತರ ಸ್ವಯಂ ಬೋಧಿನಿ ವಿಧಾನ. ಬರಹದಲ್ಲಿರುವ ಅಥವಾ ಮೌಖಿಕ ವಿಷಯವೊಂದನ್ನು ಮತ್ತೊಂದು ಭಾಷೆಗೆ ಪರಿವರ್ತಿಸುವುದು ರೂಪಾಂತರ, ಭಾಷಾಂತರ, ಭಾಷಾ ಕೌಶಲ್ಯ, ತಂತ್ರಜ್ಞಾನ. ಇದಕ್ಕೆ ಸರಿಯಾದ ಉತ್ತರ ಭಾಷಾಂತರ. ಒಂದು ವಿಷಯವನ್ನು ಕುರಿತಂತೆ ಪಠ್ಯಲೇಖನವನ್ನು ಭಾವ ಅರ್ಥ ಕೆಡದಂತೆ ಸಾರ ಸಂಗ್ರಹಿಸಿ ಬರೆಯುವುದೇ ವಿಸ್ತೃತ ಬರವಣಿಗೆ, ಸೃಜನಶೀಲ ಬರವಣಿಗೆ, ಟಿಪ್ಪಣಿ ಬರವಣಿಗೆ, ಸಂಕ್ಷೇಪ ಬರವಣಿಗೆ. ಇದಕ್ಕೆ ಸರಿಯಾದ ಉತ್ತರ ವಿಸ್ತೃತ ಬರವಣಿಗೆ. ಒಂದು ವಿಷಯ ಅಥವಾ ಆಲೋಚನೆ ಬಗ್ಗೆ ಸುಸಂಬದ್ಧ, ತರ್ಕಬದ್ಧ ವಾಕ್ಯವೃಂದಗಳನ್ನು ಕ್ರಮಬದ್ಧವಾಗಿ ಬರೆದ ಪಠ್ಯವಿದು ಗದ್ಯ, ಪದ್ಯ, ಪ್ರಬಂಧ, ಲಹರಿ. ಇದಕ್ಕೆ ಸರಿಯಾದ ಉತ್ತರ ಪ್ರಬಂಧಿ. ಮಕ್ಕಳನ್ನು ಕಲಿಕೆಗೆ ಸಿದ್ಧಗೊಳಿಸಲು, ಕಲಿಕೆಯತ್ತ ಆಸಕ್ತಿ ಮೂಡಿಸಿ ಪ್ರೇರಣೆ ನೀಡಲು ಪ್ರಶ್ನಿಸುವ ಪದ್ಧತಿ, ಉಪನ್ಯಾಸ ಪದ್ಧತಿ, ಪ್ರಯೋಗಾಲಯ ಪದ್ಧತಿ, ಪಠ್ಯಪುಸ್ತಕ ಪದ್ಧತಿ, ಪ್ರಶ್ನೋತ್ತರ ಪದ್ಧತಿ. ಇದಕ್ಕೆ ಸರಿಯಾದ ಉತ್ತರ ಪ್ರಶ್ನೋತ್ತರ ಪದ್ಧತಿ. ಭಾಮಿನಿ ಷಟ್ಪದಿಯಲ್ಲಿರುವ ಒಟ್ಟು ಮಾತ್ರೆಗಳ ಸಂಖ್ಯೆ 32, 51, 64, 102. ಇದಕ್ಕೆ ಸರಿಯಾದ ಉತ್ತರ 102. ಮದವು ಸೊಕ್ಕಿದ ಆನೆ ಇದ್ದಂತೆ. ಈ ವಾಕ್ಯದಲ್ಲಿರುವ ಅಲಂಕಾರ ಉಪಮಾಲಂಕಾರ, ರೂಪಕಾಲಂಕಾರ, ದೃಷ್ಟಾಂತಾಲಂಕಾರ, ಉತ್ಪ್ರೇಕ್ಷಾಲಂಕಾರ. ಇದಕ್ಕೆ ಸರಿಯಾದ ಉತ್ತರ ಉಪಮಾಲಂಕಾರ. ಸುನೆಟ್ ಅಥವಾ ಸಾನೆಟ್ನಲ್ಲಿರುವ ಪಾದಗಳ ಸಂಖ್ಯೆ 10, 8, 12, 14. ಇದಕ್ಕೆ ಸರಿಯಾದ ಉತ್ತರ 14. 1ರಿಂದ 8ನೇ ಪ್ರಶ್ನೆವರೆಗೂ ಇದಕ್ಕೆ ಸಂಬಂಧಿಸಿದಂತಹ ಒಂದು ಪಠ್ಯವಿದೆ. ಆ ಪಠ್ಯ ಸ್ವಲ್ಪ ಮಿಸ್ಸಿಂಗ್ ಆಗಿರೋದಕ್ಕೆ ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಿದ್ದೇನೆ. ಈ ಒಂದು ವಿಡಿಯೋ ನಿಮ್ಮ ಕಲಿಕೆಗೆ ಸಹಾಯಕಾರಿಯಾಗಿರ್ತದೆ ಎಂದು ಭಾವಿಸಿ ಮತ್ತು ಈ ಒಂದು ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.